ನಮಸ್ಕಾರ ಸ್ನೇಹಿತರೆ, ನಮ್ಮ ಟ್ವಿನ್ಸ್ ಬೇಬೀಸ್ಗೆ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋದಲ್ಲಿ 2 ಮಂತ್ಸಲ್ಲಿ ನಮ್ಮ ಬೇಬೀಸ್ ಏನೆಲ್ಲ ಮಾಡ್ತಿದ್ರು, ಅವರ ಚೇಂಜಸ್ ಮತ್ತು ಮೈಲ್ಸ್ಟೋನ್ಸ್ ಬಗ್ಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಮತ್ತು ನಿಮ್ಮ ಅಮೂಲ್ಯವಾದ ಮಾತನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಒಂದಿಷ್ಟು ಪಾಯಿಂಟ್ಸ್ನ ಹಾಕ್ಕೊಂಡಿದ್ದೀನಿ, ಅದ್ರ ಪ್ರಕಾರ ನಾನು ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ನು, ನಮ್ಮ ಬೇಬೀಸು ಫೇಸ್ ರೆಕಗ್ನಿಷನ್ ಮಾಡ್ತಿದ್ದಾರಾ ಅಂತ ಹೇಳೋದಾದರೆ, ಈಗ ಬೇಬೀಸು ನಮ್ಮ ಫೇಸ್ನ ನೋಡಿ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮಾತಾಡ್ತಿದ್ದಾಗ ಅಟೆನ್ಷನ್ ಕೊಡ್ತಾರೆ, ಮತ್ತು ನಾವು ಪೆಟ್ ನೇಮ್ಸಲ್ಲಿ ಕರೆದ್ರೆ ತಿರುಗ್ತಾರೆ. ನನ್ನ ಬೇಗ ಐಡೆಂಟಿಫೈ ಮಾಡಿದ್ರು. ನನ್ನ ಮಕ್ಕಳು ನನ್ನ ವಾಯ್ಸ್ಗೆಲ್ಲ ನನ್ನ ವಾಯ್ಸ್ ಎಲ್ಲನೂ ಗೊತ್ತಾಗುತ್ತೆ. ಅವರು ತಿರುಗಿ ನೋಡ್ತಿರ್ತಾರೆ, ಸ್ಮೈಲ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟು, ಸ್ಮೈಲಿಂಗ್ ಮಾಡ್ತಾರಾ ಅಂತ ಕೇಳೋದಾದರೆ, ಈ ಏಜಲ್ಲಿ ಸೋಷಿಯಲ್ ಸ್ಮೈಲು ಸ್ಟಾರ್ಟ್ ಆಗ್ತಾ ಇರುತ್ತೆ. ನಮ್ಮ ಬೇಬೀಸು ಕೂಡ ಸ್ಮೈಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರು ಸ್ಮೈಲ್ ಮಾಡೋದು ತುಂಬ ಕ್ಯೂಟಾಗಿ ಇರುತ್ತೆ ನೋಡೋದಕ್ಕೆ. ನಾನು ಸ್ಮೈಲ್ ಮಾಡಿ ಅವ್ರನ್ನ ಏನಾದರೂ ಮಾತಾಡಿಸ್ತಾ ಇರ್ತೀನಿ, ಬೇಬೀಸ್ ನಗ್ತಾರೆ, ಕ್ಯೂಟ್ ಸ್ಮೈಲ್ ಕೊಡ್ತಾರೆ. ಮತ್ತು ಎಲ್ಲ ಮಕ್ಳದ್ದು, ಚಿಕ್ಕ ಮಕ್ಳದ್ದು ನಿಷ್ಕಲ್ಮಶವಾದ ನಗು, ಅದು ನೋಡೋಕ್ಕೆ ಚೆಂದ ಅಲ್ವಾ? ಎಲ್ಲ ಮಕ್ಳದ್ದು ಅಷ್ಟೇನೆ. ನಾನು ಹೇಳೋದು, ನನ್ನ ಚಿಕ್ಕ ಮಗಳು ಜಾಸ್ತಿ ಸ್ಮೈಲ್ ಮಾಡ್ತಾಳೆ, ನೋಡೋಕ್ಕೆ ಒಂಥರ ಚೆಂದ. ಎಲ್ಲ ಸ್ಟ್ರೆಸ್ಸು, ನಿದ್ದೆ ಆಗಿಲ್ಲ, ಅದು ಇದು ಅನ್ನೋದೆಲ್ಲ ಮರ್ತೋಗ್ಬಿಡುತ್ತೆ ಅವಳು ಸ್ಮೈಲ್ ಮಾಡೋದು ನೋಡ್ತಾ ಇದ್ದರೆ. ಥರ್ಡ್ ಪಾಯಿಂಟ್ ಬಂದು ಸೌಂಡ್ಸ್ ಆ್ಯಂಡ್ ಟಾಕಿಂಗು. ಬೇಬೀಸು ಆ ಊ ಅಂತ ಎಲ್ಲ ಈ ಥರ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಮಾತಾಡ್ತಿರ್ತಾರೆ ಅಂತ ಫೀಲ್ ಆಗುತ್ತೆ ನನಗೆ. ನಾನು ಸ್ವಲ್ಪ ಗದ್ರೋ ಥರ ಜೋರಾಗಿ ಮಾತಾಡಿದ್ರೆ ಅಂತಾಳೆ. ಅದೆಲ್ಲ ಕ್ಯೂಟ್ ಮೂಮೆಂಟ್ಸು, ನೋಡೋಕ್ಕೆ ಚೆಂದ ಇರುತ್ತೆ. ನನ್ನ ದೊಡ್ಡ ಮಗಳು ಆ ಥರ ಮಾಡ್ತಾಳೆ, ಚೆನ್ನಾಗಿರುತ್ತೆ. ಟೋಟಲಿ 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಈ ಥರ ಎಲ್ಲ ಶಬ್ದಗಳು ಅವರು ಆಡೋದು ನನಗೆ ಕೇಳೋಕ್ಕೆ ಸಿಗ್ತಾ ಇದೆ. ಫೋರ್ತ್ ಪಾಯಿಂಟ್ ಬಂದು ಹೆಡ್ ಕಂಟ್ರೋಲು. ಟಮ್ಮಿ ಟೈಮ್ ಮಾಡ್ತಿದ್ದಾಗ ಹೆಡ್ಡು ಸ್ವಲ್ಪ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಬೇಬೀಸು. ಈ ಏಜಲ್ಲಿ ನೆಕ್ ಮಸಲ್ಸು ಡೆವಲಪ್ ಆಗ್ತಾ ಇರುತ್ತೆ. ಟಮ್ಮಿ ಟೈಮು ನಾನು ಮಾಡಿಸ್ತಾ ಇಲ್ಲ, ಅದು ಯಾಕೆ ಅಂತ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ನಿಂತಿದೆ ನೆಕ್ಕು, ಬಟ್ ಕಂಪ್ಲೀಟಾಗಿ ಇನ್ನೂ ನಿಂತಿಲ್ಲ. ನಾವು ತೊಡೆ ಮೇಲೆ ಕೂರಿಸ್ಕೊತೀವಲ್ಲ, ಆವಾಗ ಸ್ಟಿಫಾಗಿ ಅನಿಸುತ್ತೆ. ಬಟ್ ಅಷ್ಟು ನಾವು ಫ್ರೀಯಾಗಿ ನಾವು ಅವ್ರನ್ನ ಕೂರಿಸ್ಕೊಳಕ್ಕಾಗ್ತಾಯಿಲ್ಲ. ಇನ್ನೂ ಬಿದ್ದಂಗೆ ಆಗುತ್ತೆ ನೆಕ್ಕು, ಕಂಪ್ಲೀಟಾಗಿ ಇನ್ನೂ ನಿಂತಿಲ್ಲ. ಫಿಫ್ತ್ ಪಾಯಿಂಟ್ ಬಂದು ಹ್ಯಾಂಡ್ಸ್ ಆ್ಯಂಡ್ ಲೆಗ್ ಮೂಮೆಂಟ್ಸು. ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ತುಂಬ ಆ್ಯಕ್ಟಿವ್ ಆಗಿ ಮೂವ್ ಮಾಡ್ತಾರೆ. ನನ್ನ ಚಿಕ್ಕ ಮಗಳಂತೂ 1 ಮಂತ್ ಇದ್ದಾಗಿಂದನೇ ಕಾಲು ತುಂಬ ಬಡಿತಾಳೆ. ಒಂದು ಸೆಕೆಂಡು ಸುಮ್ಮನೆ ಇರಲ್ಲ ಅವಳು. ಅವಳು ನಿದ್ದೆ ಮಾಡಬೇಕಾದ್ರೆ ಬಿಟ್ಟರೆ ಬೇರೆ ಎಲ್ಲ ಟೈಮಲ್ಲೂ ಕೈಕಾಲು ಆಡಿಸ್ತಾನೇ ಇರ್ತಾಳೆ, ಬಡಿತಾನೇ ಇರ್ತಾಳೆ. ಎಲ್ಲರೂ ಹಿಂಗೇನಾ ಕಮೆಂಟ್ನಲ್ಲಿ ತಿಳಿಸಿ, ನನಗೆ ಗೊತ್ತಿಲ್ಲ. ದೊಡ್ಡ ಮಗಳೂ ಅಷ್ಟೇ, ಅವಳು ತುಂಬ ಚೆನ್ನಾಗಿಯೇ ಆ್ಯಕ್ಟಿವ್ ಇದ್ದಾಳೆ, ಕೈಕಾಲೆಲ್ಲ ತುಂಬ ಬಡಿತಾ ಇರ್ತಾಳೆ. ಬಟ್ ಚಿಕ್ಕ ಮಗಳು ಇನ್ನೂ ಜಾಸ್ತಿ ಆಡಿಸ್ತಾಳೆ ಕೈಕಾಲನ್ನ. ಈ ಥರ 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೋಡೋಕ್ಕೆ ಸಿಗ್ತಾಯಿದೆ. ನಂಗೆ ಫಸ್ಟ್ ಮಂತಿಂದನೂ ಅವ್ರು ಹಂಗೇನೆ. ಇದಿಷ್ಟು ಲೆಗ್ಗು ಮತ್ತು ಹ್ಯಾಂಡ್ಸ್ ಮೂಮೆಂಟ್ ಆಗಿರುತ್ತೆ. ನೆಕ್ಸ್ಟ್ 6th ಪಾಯಿಂಟ್ ಬಂದು ಫಾಲೋಯಿಂಗ್ ಆಬ್ಜೆಕ್ಟ್ಸು. ಬ್ರೈಟ್ ಕಲರ್ನ ಟಾಯ್ ಅಥವಾ ಮೂವಿಂಗ್ ಆಬ್ಜೆಕ್ಟ್ಸ್ನ ನೋಡ್ತಾ ಇದ್ದರೆ ಅವರು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಐಡೆಂಟಿಫೈ ಮಾಡ್ತಾರೆ ಸ್ವಲ್ಪ. ನಾನು ಓಡಾಡಬೇಕಾದ್ರೆ ನಾವು ಯಾರಾದರೂ ಮಾತಾಡಿಸಿದ್ರೆ ಆ ಕಡೆ ತಿರುಗ್ತಾರೆ, ಚೆನ್ನಾಗೇ ಐಡೆಂಟಿಫೈ ಮಾಡ್ತಾರೆ ನನ್ನ. ಮತ್ತು ಏನಾದರೂ ಈಗ ಶೋ ಐಟಮ್ಸ್ ಏನಾದರೂ ನಾವು ಹಾಲಲ್ಲಿ ಕೂರಿಸ್ಕೊಂಡಿದ್ದಾಗ ಶೋ ಐಟಮ್ಸು ಕಂಡ್ರೆ ಅದನ್ನೇ ನೋಡ್ತಾ ಇರ್ತಾರೆ, ದೃಷ್ಟಿಸಿ ನೋಡ್ತಾ ಇರ್ತಾರೆ ನನ್ನ ಮಕ್ಕಳು. ಅವ್ರಿಗೇನೋ ಒಟ್ಟಿನ ಬ್ರೈಟ್ ಕಲರ್ಸ್, ಫುಲ್ ವೈಟ್ ಇರೋದು ಆಬ್ಜೆಕ್ಟು, ಈ ಥರ ಏನಾದ್ರು ನೋಡಿದ್ರೆ ನೋಡ್ತಾನೆ ಇರ್ತಾರೆ. ಒಟ್ಟಲ್ಲಿ ಫಾಲೋ ಮಾಡ್ತಾರೆ, ನಾವು ಓಡಾಡೋದು ರೆಕಗ್ನೈಸ್ ಮಾಡ್ತಾರೆ ನನ್ನ. ಈ ಥರ ಎಲ್ಲ ನಡೀತಾ ಇದೆ. 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಇಷ್ಟು ನೋಡೋಕ್ಕೆ ಸಿಗ್ತಾ ಇದೆ ಇವಾಗ. ಮತ್ತು 7th ಪಾಯಿಂಟ್ ಬಂದು ಸ್ಲೀಪ್ ಆ್ಯಂಡ್ ಫೀಡಿಂಗು.
ಫೀಡಿಂಗು ಮತ್ತು ಸ್ಲೀಪಿಂಗ್ ಪ್ಯಾಟ್ರನ್ನು ಗ್ರ್ಯಾಜುವಲಿ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ಬೇಬಿ ಡಿಫ್ರೆಂಟ್ ಇರುತ್ತೆ. ಸೊ ಬೇರೆ ಬೇಬೀಸ್ ಜೊತೆ ನಾವು ಕಂಪ್ಯಾರಿಸನ್ ಮಾಡ್ಕೊಳೋದು ಮೊದಲು ಬಿಡಬೇಕು. ನಮ್ಮ ಮಕ್ಕಳು ಮಲಗ್ತಾ ಇಲ್ಲ, ಬೇರೆಯವ್ರ ಮಕ್ಕಳು ಮಲಗ್ತಾ ಇದ್ದಾರಂತೆ, ಅವೆಲ್ಲ ಏನಿಲ್ಲ. ಪ್ರತಿಯೊಬ್ಬ ಮಗುನೂ ಬೇರೆ ಬೇರೆ ಥರನೇ ಇರುತ್ತೆ. ಸೊ ನನ್ನ ಮಕ್ಕಳು ಹೇಗೆ ಅಂದರೆ, ಇವಾಗ 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಿದ್ದೆ ಸ್ವಲ್ಪ ಕಡಿಮೆ ಆಗಿದೆ. ಮೊದಲಿನ ಥರ ಇಲ್ಲ. ಜಾಸ್ತಿ ಹೊತ್ತು ಎದ್ದಿರ್ತಾರೆ, ಮಲ್ಕೊಳೋದು ಕಮ್ಮಿ, ನೈಟು ಮಲಗ್ತಾರೆ. ಅದೊಂದು ಪುಣ್ಯ. ಒಂದು 2 ಟೈಮ್ಸೋ 3 ಟೈಮ್ಸೋ ನಾನು ಎದ್ದೇಳಿಸಿ, ಅವ್ರು ಮಲಗಿದ್ರೂ ಸಹಿತ ನಾನು ಅಲಾರಾಮ್ ಇಟ್ಟು ಎಬ್ಬಿಸಿ ಫೀಡಿಂಗ್ ಮಾಡ್ತೀನಿ ಈಗ. ಮೊದಲಿನಷ್ಟು ನಿದ್ದೆ ಮಾಡ್ತಾಯಿಲ್ಲ ಹೇಳ್ಬೇಕಂದ್ರೆ. ಹಗ್ಲೊತ್ತಂತೂ ನಿದ್ದೆ ಒಂದೊಂದು ಸತಿ ಫೀಡ್ ಮಾಡಿದಾಗಲೂ ಒಂದು ಅರ್ಧ ಗಂಟೆ ಮಲಗಿದ್ರೆ ಅವ್ರು ಹೆಚ್ಚೆಚ್ಚು. ಎಲ್ಲ ಮಕ್ಕಳೂ ಸ್ನಾನ ಮಾಡಿದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆದರೆ ನನ್ನ ಮಕ್ಕಳು ನಿದ್ದೆ ಮಾಡ್ತಾಯಿಲ್ಲ. ಸ್ನಾನ ಮಾಡಿದ್ಮೇಲೆ ಒಂದು ಕೋಳಿ ನಿದ್ದೆ ಥರ ಒಂದು ಅರ್ಧ ಗಂಟೆ ತೂಗಿ ತೂಗಿ ಮಲಗಿಸಿದ್ರೆ ತೊಟ್ಲಲ್ಲಿ ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಮಲಗ್ತಾರೆ. ಅದಾದಮೇಲೆ ಏನು ಜಪ್ಪಯ್ಯ ಅಂದ್ರೂ ಅವ್ರು ಮಲಗಲ್ಲ. ಆಟ ಆಡಿಸ್ಬೇಕು. ನಾನು ಬೆಡ್ ಮೇಲೆ ಹಾಕಿ ಇಬ್ಬರನ್ನೂ ಆಟ ಆಡಿಸ್ಕೋತೀನಿ. ಈ ಥರ ಇದೆ ನನ್ನ 3rd ಮಂತಲ್ಲಿ. ಈ ಥರ ನಮ್ಮ ಬೇಬೀಸ್ ಇದ್ದಾರೆ. ಮಂತ್ಲಿ ಚೇಂಜ್ ಆಗ್ತಾ ಇರುತ್ತೆ ಅವ್ರದ್ದು ಪ್ಯಾಟ್ರನ್ನು. ಈಗಿದ್ರು ಮತ್ತು 15 ಡೇಸ್ಗೊಂದ್ಸತಿನೂ ಅವ್ರು ಚೇಂಜ್ ಆಗ್ತಾ ಇರುತ್ತೆ. 1 ಮಂತು 15 ಡೇಸು. ನಾವು ಅವ್ರಿಗೆ ತಕ್ಕಂಗೆ ನಾವು ಫಾಲೋ ಮಾಡ್ಕೊತ ಹೋಗ್ಬೇಕಷ್ಟೇನೆ. ಈ ಥರ ಇದೆ. ದೊಡ್ಡವರಾಗ್ತಾ ಆಗ್ತಾ ಸ್ವಲ್ಪ ನಿದ್ದೆ ಕಮ್ಮಿನೇ ಇರುತ್ತೆ. ಈ ಥರ ಇದೆ ನಮ್ಮ ಮಕ್ಕಳದ್ದು ಇವಾಗ 3rd ಮಂತಲ್ಲಿ. ಇದಿಷ್ಟು ನಾನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ, ಒಂದು 7 ಪಾಯಿಂಟ್ಸು. ಇದಿಷ್ಟು ಈ ಥರ ನಡೀತಾ ಇದೆ ನಮ್ಮ ಬೇಬೀಸ್ ಜರ್ನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ ನನಗೆ. ವ್ಯೂಸ್ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಲೈಕು ಕಮೆಂಟು ಬರ್ತಾಯಿಲ್ಲ. ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ನಮ್ಮ 2 ಮಂತ್ಸ್ ಟ್ವಿನ್ಸ್ ಬೇಬೀಸ್ದು ಮೈಲ್ಸ್ಟೋನ್ ಆಗಿತ್ತು. ನಿಮ್ಮ ಬೇಬೀಸು 2 ಮಂತ್ಸಲ್ಲಿ ಏನೆಲ್ಲ ಮಾಡ್ತಿದ್ರು ಅಂತ ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಟ್ವಿನ್ಸ್ ಡೈರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದು ನಮ್ಮ ಬೇಬೀಸ್ಗೆ ಆಗಿರೋವಂಥದ್ದು. ವಿಡಿಯೋ ನೋಡೋದಕ್ಕೆ ಕಾಯ್ತಾಯಿರಿ ಅಂತ ಹೇಳ್ತಾ ನಮಸ್ಕಾರ.